ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ್ ಅಂತ, ನೆಟ್ಸರ್ಫ್ ಡೈರೆಕ್ಟ್ನ ಡಿಸ್ಟ್ರಿಬ್ಯೂಟರ್. ನನ್ನ ಊರು ಬಂದು ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇವತ್ತು ನಾವು ಬಂದಿರೋದು ಮಾಯಕೊಂಡದಲ್ಲಿದ್ದೀವಿ. ಮಾಯಕೊಂಡದಲ್ಲಿ ಅಣ್ಣವ್ರ ಹೆಸರು ಕೇಳೋಣ ನಿಮ್ಮ ಇದರಿಂದನೇ. ಅಣ್ಣ ನಿಮ್ಮ ಹೆಸರು? ಬಸವರಾಜಯ್ಯ ಅಂತೇಳಿ. ನಮಸ್ತೆ ಅಣ್ಣರೇ, ನನ್ನ ಹೆಸರು ಸುನೀಲ್ ಅಂತೇಳಿ. ಈಗ ನೀವು ಎಷ್ಟು ವರ್ಷದಿಂದ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ? 2 ವರ್ಷದಿಂದ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೆಟ್ಸರ್ಫ್ನ ಚೆನ್ನಾಗಿ ಬರ್ತಾ ಇತ್ತು. ಎರಡರಿಂದ 3 ಬಾರಿ ಇನ್ನೂ ಆಗ್ತಾ ಇದ್ದೀನಿ. ಚೆನ್ನಾಗಿ ಬರ್ತಿದೆ, ಇಳುವರಿ ಚೆನ್ನಾಗಿ ಬಂದಿದೆ. ಬೇಸಿಗೆಯಲ್ಲಿ ಇದು ಬೇರೆ ತೋಟಗಳಿಗಿಂತ ಕಂಪೇರ್ ಮಾಡಿದ್ರೆ ನಮ್ಮ ತೋಟ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಒಂದು ರೂಮರ್ ಇದೆ ಸೋಮಣ್ಣರೇ. ಈಗ ಏನಾಗಿದೆ ಅಂದರೆ, ಬೇಸಿಗೆಯಲ್ಲಿ ಹೋದ್ಸಲಿ ಟೆಂಪ್ರೇಚರ್ಗೆ ಕೆಲವೊಂದು ಭಾಳ ಇಡೀ ಕರ್ನಾಟಕದಲ್ಲೇ ಇಳುವರಿಗೆ ಕುಂಠಿತ ಆಗಿದೆ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ದು ಇಳುವರಿ ಹೆಂಗಿದೆ? ನಮ್ದು ಇಳುವರಿ ಚೆನ್ನಾಗಿ ಬಂದಿದೆ. ಏನು ಅವ್ರಿಗಿಂತ ನಮ್ಮದು ಉತ್ತಮವಾಗಿ ಚೆನ್ನಾಗಿ ಬಂದಿದೆ ಇಳುವರಿ. ಹೌದಾ? ಸೋಮಣ್ಣ, ನೀವು ಎಷ್ಟು ಬಾರಿ ಯೂಸ್ ಮಾಡ್ತೀರಿ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟನ್ನು? ಇದು 3 ಟೈಮ್ ಯೂಸ್ ಮಾಡ್ತೀವಿ. ವರ್ಷಕ್ಕೆ 3 ಟೈಮು ಡ್ರಂಚಿಂಗ್ ಮಾಡಿಸ್ತಾ ಇದ್ದೀರಿ. ಸ್ಪ್ರೇ 2 ಸಲ ಸ್ಪ್ರೇ ಮಾಡಿಸ್ತೀವಿ. 2 ಸಲ ಸ್ಪ್ರೇ ಮಾಡಿಸ್ತಾ ಇದ್ದೀರಿ. ಈಗ ಒಂದ್ಸಲಿ ಈ ತಿಂಗಳಲ್ಲಿ ಒಂದ್ಸರಿ ಆಗುತ್ತೆ, ಮಾರ್ಚ್ ಏಪ್ರಿಲಲ್ಲಿ ಒಂದ್ಸರಿ ಆಗುತ್ತೆ. ಓಕೆ ಸೋಮರ, ಇದಕ್ಕೆ ನೀವು ಏನು ಹೇಳ್ತೀರಿ ಸೋಮರ ನಮ್ಮ ಪ್ರಾಡಕ್ಟ್ ಬಗ್ಗೆ? ನೀವು ಏನು ಹೇಳಿ, ನಿಮ್ಗೆ ಯೂಸ್ ಮಾಡಿ ನರ್ಸರಿ ಯೂಸ್ ಮಾಡೋಕ್ಕಿಂತ ಚೆನ್ನಾಗಿ ಬಂದಿದೆ. ನಮಗೆ ತೋಟ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿದೆ, ಹೇಳ್ತಾಗಿದೆ. ಗಿಡಗಳೆಲ್ಲ ಚೆನ್ನಾಗಿ ಫಸ್ಟು ಚೆನ್ನಾಗಿ ಬಂದಿದೆ. ಹೌದು, ಅದನ್ನು ಮತ್ತೆ ಯೂಸ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅದು ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೋಮರ. ನಮಗೇನೋ ನಮ್ಮ ನೋಡಿ ನಮ್ಮ ಫ್ರೆಂಡ್ಸ್ಗಳು ಕೆಲವರು ಮಾಡೋಕ್ಕೆ ಇಷ್ಟಪಡ್ತಾರೆ ಇದನ್ನು. ಚೆನ್ನಾಗಿದೆ. ಸ್ನೇಹಿತರೆ ನಮಸ್ತೆ, ನಾನು ಶಿವಾನಂದ. ಹೌದು, ಬಟ್ ನಮ್ಮ ಕೊಲೀಗ್ಸ್ ಸುನೀಲ್. ನಾನು ಸುನೀಲ್ ಮತ್ತು ಇವತ್ತು ಒಂದು ಮಾಯಕೊಂಡ ತೋಟಕ್ಕೆ ನಾವು ವಿಸಿಟ್ ಮಾಡೋಣ ಅಂತ ಬಂದ್ವಿ. ಅಡಿಕೆ ಕೊಯ್ಲು ಕೂಡ ಆಗ್ತಾಯಿದೆ ಆ ಭಾಗದಲ್ಲಿ. ಈ ಭಾಗದಲ್ಲಿ ಅಡಿಕೆ ಕೊಯ್ಲು ಕೂಡ ಆಗ್ತಾಯಿದೆ. ಸೊ ಇವರು ಕಳೆದ 2 ವರ್ಷದಿಂದ ನಮ್ಮ ಒಂದು ನೆಟ್ಸರ್ ಪ್ರಾಡಕ್ಟ್ನ ಇವರು ರೆಗ್ಯುಲರ್ ಯೂಸರು. ಸೊ ರಿಸಲ್ಟ್ ಅಣ್ಣ, ಈಗ ನೀವು ನೆಕ್ಸ್ಟ್ ನಮ್ಮ ಒಂದು ನೆಟ್ಸರ್ ಜೈವಿಕ ಪ್ರಾಡಕ್ಟ್ ಬಿಟ್ಟರೆ ಬೇರೆ ಏನಾದರೂ ಯೂಸ್ ಮಾಡಿಲ್ಲ ಇದಕ್ಕೆ? ಭೂಮಿಗೆ ಬೇರೆ ಯಾವುದು ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ಯಾವುದು ಕೆಮಿಕಲ್ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಏನು ಯೂಸ್ ಮಾಡಿಲ್ಲ. ಹೌದಾ? ಹೋದ ವರ್ಷ ನಿಮಗೆ ಎಷ್ಟು ಬಂದಿತ್ತು ಇಳುವರಿ? ಹೋದ ವರ್ಷ ಒಂದು 260-70 ಕ್ವಿಂಟಲ್ ಬಂದಿತ್ತು. 2 ವರ್ಷದಿಂದ ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೀರಾ. ಈ ಸಲ ಎಷ್ಟು ಬರ್ಬೋದು ನಿಮ್ದು ಅಂದಾಜು? ಅವರೇಜ್ ಒಂದು 300 ಕ್ವಿಂಟಲ್ ಬರ್ಬೋದು. 300 ಕ್ವಿಂಟಲ್. ಹೌದಾ? ಸೊ ರೈತರೇ ನೋಡಿರಿ, ಇವತ್ತು ನಾವು ಏನಿದೆ ಇವತ್ತು ಆ್ಯಕ್ಚುಲಿ ಈ ಒಂದು ಇಯರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಎಲ್ಲರದ್ದು ಇಳುವರಿ ಕುಂಠಿತ ಆಗಿದೆ. ಅಂದರೆ 50% ಇಳುವರಿ ಕುಂಠಿತ ಆಗಿದೆ. ಸೊ ಇದು ಯಾವುದೂ ಕೂಡ ಇಳುವರಿ ಕುಂಠಿತ ಆಗಿಲ್ಲ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಇನ್ನೂ ಬೆಳೆಯನ್ನು ಇಳುವರಿ ಜಾಸ್ತಿ ಬಂದಿದೆ. ಸೊ ಹಂಗಾಗಿ ನೆಟ್ಸರ್ ಪ್ರಾಡಕ್ಟ್, ಜೈವಿಕ ಉತ್ಪನ್ನ ನೆಟ್ಸರ್ ಪ್ರಾಡಕ್ಟ್ ಚೆನ್ನಾಗಿದ್ದಾವೆ. ಬಟ್ ಮಾಹಿತಿ ಚೆನ್ನಾಗಿ ತೊಗೋಬೇಕು, ಮಾಹಿತಿ ಕೊಡ್ತಕ್ಕಂಥವ್ರು ಚೆನ್ನಾಗಿ ಮಾಹಿತಿ ಕೊಡಬೇಕು, ರೈತರಿಗೆ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಪ್ರೇರೇಪಣೆ ಮಾಡಬೇಕು. ಸೊ ಹಂಗಾಗಿ ಅಣ್ಣ, ಈ ಒಂದು ನೆಟ್ಸರ್ನ ನೀವು 100% ಯೂಸ್ ಮಾಡ್ಬೋದಾ? ಖುಷಿ ಆಯ್ತಾ ಪ್ರಾಡಕ್ಟ್? ಯೂಸ್ ಮಾಡ್ಬೋದು, ಖುಷಿ ಇದೆ. ಸ್ಪ್ರೇನು ಕೂಡ ನಮ್ಮದೇ ಯೂಸ್ ಮಾಡಿದ್ದೀರಾ? ಹಂಗಾಗಿ ಈಗ ಅಡಿಕೆ ಕೊಯ್ಲಿ ಆಗ್ತಾ ಇದೆ. ಸೊ ಅಣ್ಣರು ಹೇಳ್ತಾ ಇದ್ದಾರೆ ಆಲ್ರೆಡಿ 300 ಕ್ವಿಂಟಲ್ ಬರುತ್ತೆ. ಅಂದರೆ 140 ಕ್ವಿಂಟಲ್ ಹೋಗಿದೆ, 100 ಕ್ವಿಂಟಲ್ ಇವಾಗ ಬರ್ತಾ ಇದೆ, ಇನ್ನೂ ಒಂದು ಕೊಯ್ಲಿ ಇದೆ. ಸೊ ಹಂಗಾಗಿ ಆ್ಯಾವ್ರೇಜ್ 300 ಕ್ವಿಂಟಲ್. ಸೊ ಹಂಗಾಗಿ ಪ್ರಾಡಕ್ಟ್ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಯೂಸ್ ಮಾಡೋಣ. ಸೊ ಮ್ಯಾಕ್ಸಿಮಮ್ ರೈತರು ನಾವು ಒಂದು ಸಾವಯವ ಕೃಷಿಗೆ ಒಂದು ಉತ್ತೇಜನ ಕೊಡೋಣ ಅಂತಂದು ಹೇಳ್ತಾ ನಾನು ಕೇಳ್ಕೊಳ್ತೇನೆ. ಅಣ್ಣ, ನಿಮ್ಮದು ಊರು, ಅಡ್ರೆಸ್ಸು, ನಿಮ್ಮ ಹೆಸರು ಹೇಳ್ಬಿಡ್ರಿ. ನಮ್ಮದು ಊರು ಮಾಯಕೊಂಡ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ಓಕೆ, ನಿಮ್ಮ ಹೆಸರು? ಬಸವರಾಜಯ್ಯ, MC ಬಸವರಾಜಯ್ಯ. ಓಕೆ ಅಣ್ಣ, ಥ್ಯಾಂಕ್ ಯು. ನಮಗೆ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಖುಷಿಯಾಗಿದೆ. ನಾವು ಇಲ್ಲಿಗೆ